ಆಗಿದೆಯೋ ನಿನ್ನನ್ನು ಬಿಡಲ್ವಲ್ಲ, ಈ ಚಿಕ್ಕ ಪಾಪನು ಕಿಡ್ನಾಪ್ ಮಾಡ್ತಾರಲ್ಲ. ನೀನ್ ಯಾರೋ, ನಿನ್ನ ಎಲ್ಲಿ ಅಂತ ಬಿಡೋದು? ಏನಾದ್ರೂ ಮಾತಾಡೋ. ಹೋಗ್ಲಿ, ಅಪ್ಪ ಅಮ್ಮ ಅಂತನಾದ್ರೂ ಹೇಳ್ತೀಯಾ? ಇಲ್ಲ ಇಲ್ಲ, ಓಕೆ ಓಕೆ ಓಕೆ, ನಿಂತ್ಕೋ. ಏನು ಹೇಳಲ್ವಾ? ಹೋಗ್ಲಿ ಬಿಡು. ನನಗೊಂದು ಆಸೆ, ನನ್ನ ವಿಷು ನನ್ನ ಮಗುನ ಎತ್ಕೋಬೇಕು. ನನ್ನ ಮಗು ಬಾಯಿ ತುಂಬ ಅಪ್ಪ ಅಂತ ಕರಿಬೇಕಿದ್ರೆ ನನ್ನ ವಿಷು ನನ್ನ ಪಕ್ಕ ಇರಬೇಕು. ಅವ್ರು ಖುಷಿ ಪಡೋದನ್ನ ನಾನು ನೋಡಬೇಕು ಅನ್ನೋದು ನಂಚ್ಗುಡಿ. ಏನ್ ಬೇಕು? ಕೀ ಕೊಡ್ಲಾ? ಬುಲೆಟ್ ಕೀ ಕೊಡ್ಲಾ? ದೇವರು ಮಕ್ಕಳು ಬೇಕು ಅಂದವ್ರಿಗೆ ಮಕ್ಕಳನ್ನೇ ಕೊಡಲ್ಲ. ಈಗ ನೋಡು, ನನಗೂ ನಿನ್ನ ವಯಸ್ಸಿನ ಮಗನೋ ಮಗಳೋ ಇದ್ದಾರೆ, ಆದ್ರೆ ನನ್ನ ಜೊತೆನೇ ಇಲ್ಲ. ಏನ್ ಮಾಡಕ್ಕಾಗತ್ತೆ ಅಲ್ವಾ? ಅಲ್ವಾ ಅಲ್ವಾ? ಮಗು ಅಂದ್ರೆ ನನ್ನ ವಿಷುಗೆ ಪ್ರಾಣ ಗೊತ್ತಾ? ಮಗು ಹುಟ್ಟೋಕ್ಕೂ ಮುಂಚೆನೆ ಕೃಷ್ಣ ಅಂತ ನಾಮಕರಣ ಮಾಡಿಬಿಟ್ಟಿದ್ರು. ಕೃಷ್ಣ ಅಪ್ಪ ಅಂತ ಕರೆಯೋ ದಿನಗಳ ಹತ್ರ ಬರ್ತಾ ಇದೆ. ಆದ್ರೆ ಅವ್ರನ್ನ ನೋಡೋ ಭಾಗ್ಯ ನನಗೂ ಇಲ್ಲ, ನನ್ನ ಮಗುಗೂ ಇಲ್ಲ. ಈಗೇನೋ ಮಾಡೋದಿನ ಒಂದು ಕೆಲಸ ಮಾಡೋಣ, ನಮ್ಮನೆಗೆ ಹೋಗೋಣ, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿ. ಆದರೆ ಒಂದು ಕಂಡೀಷನ್ನು, ನಿಮ್ಮ ಮನೆಯವರು ಸಿಗಲಿಲ್ಲ ಅಂತ ಇಟ್ಕೋ, ನೀನು ನಮ್ಮನೇಲೇ ಇರಬೇಕಾಗ್ಬೋದು. ಡನ್ನಾ? ಡನ್ನಾ? ಡನ್ 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 ಡನ್. ನಮ್ಮನೇಲೂ ಯಾರೂ ಮಕ್ಕಳಿಲ್ಲ, ನೀನು ಬಂದರೆ ನಮ್ಮ ಮನೆಯವರಿಗೆಲ್ಲ ಫುಲ್ ಖುಷಿ. ಹಾಂ, ಹೋಗೋಣ? ಎಸ್ 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 ಎಸ್. ಮಗು ಬಗ್ಗೆ ಅವ್ರು ತುಂಬ ಕನಸುಗಳನ್ನ ಕಟ್ಕೊಂಡಿದ್ರು. ಪ್ರತಿದಿನ ಅದನ್ನ ಆಚೆ ಕರ್ಕೊಂಡು ಹೋಗ್ಬೇಕು, ಕಾರಲ್ಲಿ ಸುತ್ತಾಡಿಸ್ಬೇಕು, ಏನಾದರೂ ಕೊಡಿಸ್ಬೇಕು, ಹೀಗೆ ಏನೇನೋ. ಮಗು ಬಗ್ಗೆ ಅವ್ರು ಮಾತಾಡದೇ ಇರೋ ದಿನಾನೇ ಇರಲಿಲ್ಲ. ಮಕ್ಕಳು ದೇವ್ರಿಗೆ ಸಮ ಅಂತಾರೆ, ನಿನ್ನೇ ದೇವರು ಅಂತ ತಿಳ್ಕೊಂಡು ಕೇಳ್ಕೊತಾ ಇದ್ದೀನಿ. ನನ್ನ ಮಗನೋ ಮಗಳು ಸಿಗಲಿ ಅಂತ ಆಶೀರ್ವಾದ ಮಾಡೋ ಪ್ಲೀಸ್. ಮಾಡು 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 ಮಾಡು. ಓನೆ ಓನೆ. ರಾಧಿಕಾ, ಆ ದೇವ್ರು ಎಷ್ಟಂತ ಪರೀಕ್ಷೆಗಳನ್ನು ಕೊಡ್ತಾನೆ ಹೇಳು? ಒಂದಲ್ಲ ಒಂದಿನ ಒಂದು ಪರೀಕ್ಷೆಗಳೆಲ್ಲ ಮುಗಿಯತ್ತಲ್ವಾ, ಅವತ್ತು ಎಲ್ರಿಗೂ ಸಂತೋಷ ಸಿಕ್ಕೇ ಸಿಗತ್ತ. ನೀನು ವಿಶು ಮಗು ಒಟ್ಟಿಗೆ ಇರೋ ಆಸೆನ ಆ ದೇವ್ರು ಖಂಡಿತ ಈಡೇರಿಸ್ತಾನೆ. ನಿಜ ಅಲ್ವಾ? ನನ್ನ ವಿಷು ನನ್ನ ಮಗು ಜೊತೆ ನಾನು ಸಂತೋಷವಾಗಿರೋ ದಿನಗಳು ಬಂದೇ ಬರುತ್ತೆ ಅಲ್ವಾ? ಬರಲಿಲ್ಲ ಅಂದರೆ ಆ ದೇವ್ರು ಇಲ್ಲ ಅಂತಲೇ ಅರ್ಥ. ಕೃಷ್ಣನ್ನ ಆರಾಧನೆ ಮಾಡೋಳು ನೀನು, ಖಂಡಿತ ಆ ದಿನ ಬಂದೇ ಬರುತ್ತೆ.
ಹೋಗೋಣ ನಮ್ಮನೆಗೆ. ಏನಂದ ಶೀಲಂ? ಅವ್ನು ಬರೋ ಅಷ್ಟೊತ್ತಿಗೆ ರಾತ್ರಿ ಆಗ್ಬಿಡತ್ತೆ ಅಂತ ನಾನೇ ಬೆಳಿಗ್ಗೆ ಬರೋದಕ್ಕೆ ಹೇಳಿದೆ. ಒಳ್ಳೆಯದೇ ಆಯಿತು ಬಿಡು. ಅಂದಹಾಗೆ ರಾಧಿಕಾ, ಧರ್ಮಾಧಿಕಾರಿ ವಿಚಾರದಲ್ಲಿ ಏನು ತೀರ್ಮಾನ ತಗೊಂಡೆ? ಇವರು ಆ ವಿಷಯ ಮಾತಾಡೋದಕ್ಕೆ ಅಂತಲೇ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಅಮ್ಮ, ನನಗಿದೆಲ್ಲ ಇಷ್ಟ ಇಲ್ಲ. ಯಾಕೋ ಇವೆಲ್ಲ ನನಗೆ ಬೇಡ ಅಂತ ಅನಿಸ್ತಿದೆ. ಸೌಪರ್ಣಿಕಾ, ಸೌಪರ್ಣಿಕಾ. ಇಲ್ಲೇ ಇದ್ದೀನಿ, ನಿಧಾನ. ಇಷ್ಟು ಬೇಗ ಬೆಂಗಳೂರಿಂದ ಬಂದ್ಬಿಟ್ರಾ? ಹೌದೌದು ಬೆಂಗಳೂರಿಗೆ ಹೋಗಿದ್ರಾ? ಹೌದು, ಅಲ್ಲಿಂದಾನೇ ಬರ್ತಾ ಇದ್ದೀನಿ ಈಗ. ಸೌಪರ್ಣಿಕಾ, ಗುರೂಜಿಗಳು 2 ದಿವಸದಲ್ಲಿ ಮನೆಗೆ ಬರ್ತಾರಂತೆ. ಮನೆಗೆ ಬರ್ತಿದ್ದಾರಾ? ಹೌದು, ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಈಗಲೇ ಮಾಡ್ಕೋಬೇಕು ನಾವು. ಯಾವ ಗುರುಜಿ? ಅದೇಮ್ಮ, ನಮ್ಮ ಸಂಸ್ಥಾನದ ಗುರುಗಳು ಬೆಂಗಳೂರಲ್ಲಿದ್ದಾರಲ್ಲ ಅವರು. ಏನು ರಾಧಿಕಾ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ. ನಾನು ಯಾಕೆ ಪದೇ ಪದೇ ನಮ್ಮನೆಯವರೇ ಧರ್ಮಾಧಿಕಾರಿ ಆಗಬೇಕು ಅಂತ ಹಠ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಇದೆ. ಈಗಾಗಲೇ ಊರ ಮುಖಂಡರ ಹತ್ರ ಶಾರದಾ ಮಾತಾಡ್ತಾ ಇದ್ದಾಳಂತೆ. ನಾನು ಕೂಡ ದೇಸಾಯಿ ಅವ್ರ ಕುಟುಂಬದವರೇ, ನನಗೆ ಬೇಕಾದವರು ಧರ್ಮಾಧಿಕಾರಿ ಆಗಬೇಕು ಅಂತ. ನೋಡಿ, ನಾನು ಹೇಳಿಲ್ವಾ ಶಾರದಾ ಏನಾದರೂ ಸಮಸ್ಯೆ ಮಾಡ್ತಾಳೆ ಅಂತ? ಈಗ ಏನ್ರಿ ಮಾಡೋದು? ಮಾಡೋದೇನು, ನಾವು ಈ ವಿಷಯದಲ್ಲಿ ಸುಮ್ಮನೆ ಕೂರಬಾರ್ದು ಅಷ್ಟೇ. ನಾವು ಸುಮ್ಮನಿದ್ರೆ ಈ ಸಮಸ್ಯೆ ದೊಡ್ಡದಾಗಿ ಬೆಳೆಯುತ್ತಷ್ಟೇ. ಇಷ್ಟಕ್ಕೂ ಶಾರದಂಗೆ ಧರ್ಮಾಧಿಕಾರಿ ಮಾಡೋಕೆ ಯಾರಿದ್ದಾರೆ? ಯಾರನ್ನು ಮಾಡ್ತಾಳೆ ಅವಳು ಧರ್ಮಾಧಿಕಾರಿಯನ್ನಾಗಿ? ಇಷ್ಟುಗಳು ಮಕ್ಕಳಿಲ್ಲ, ಯಾರ ಜೊತೆಲೋ ಹೋದ್ಲಲ್ಲ, ಅವ್ರು ಕೂಡ ಈಗ ಜೊತೆಲಿಲ್ಲ. ಅವಳು ಧರ್ಮಾಧಿಕಾರಿ ಪಟ್ಟದ ಮೇಲೆ ಆಸೆ ಇಟ್ಟಿದ್ದಾಳೆ, ಕಣ್ಣಿಟ್ಟಿದ್ದಾಳೆ ಅವಳು. ಅದಕ್ಕೆ ಅವಕಾಶ ನಾವು ಮಾಡಿಕೊಡ್ಕೂಡ್ದು. ನಾವು 1 ಹೆಜ್ಜೆ ಹಿಂದಿಟ್ರೆ ಅವಳು 10 ಹೆಜ್ಜೆ ಮುಂದೆ ಹೋಗ್ತಾಳೆ. ನಾಳೆ ಗುರೂಜಿಯವರು ಬಂದಾಗ ಅವ್ರ ಎದುರಿಗೆ ಧರ್ಮಾಧಿಕಾರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಬೇಡ. ನಾವು ಈಗಲೇ ಅದನ್ನು ನಿರ್ಧಾರ ಮಾಡ್ಬೋಣ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ರಾಧಿಕಾ ಮಗನಿಗೆ ಪಟ್ಟ ಕಟ್ಟೋದು. ಅವನು ವಯಸ್ಸಿಗೆ ಬರೋವರೆಗೂ ಅದರ ಉಸ್ತುವಾರಿಯನ್ನು ನಮ್ಮಲ್ಲೇ ಯಾರೋ ನೋಡ್ಕೊಳ್ಳೋದು. ನಾನು ಈ ತೀರ್ಮಾನ ಮಾಡಾಗಿದೆ ರಾಧಿಕಾ. ಇದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಗುರೂಜಿ ಕೂಡ ಅದನ್ನೇ ಹೇಳಿದ್ದಾರೆ. ನಮ್ಮ ಕುಟುಂಬದವರೇ ಆಗಬೇಕು ಅನ್ನೋದು ಅವ್ರ ಆಸೆ. ನಿನ್ನ ಮನಸ್ಸು ಮಾಡು, ಯೋಚನೆ ಮಾಡಿ ಹೇಳು. ರಾಧಿಕಾ, ಯಾಕೆ ಭಯ ಪಡ್ತಿದ್ಯಾ? ಇದು ಖುಷಿ ಪಡೋ ವಿಚಾರ ತಾನೇ? ಶಾರದಾ ಧರ್ಮಾಧಿಕಾರಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾಳೆ ಅಂದರೆ ಅವಳಿಂದ ಮುಂದೆ ಸಮಸ್ಯೆ ಆಗಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ನನ್ನ ಮಗುಗೇನಾದರೂ ತೊಂದರೆ ಆದರೆ? ಅದಕ್ಕೆ ನಾವು ಅವಕಾಶ ಕೊಡ್ತೀವ ರಾಧಿಕಾ. ಅವಳು ಏನಾದರೂ ಮಗು ತಂಟೆಗೆ ಬಂದರೆ ಅವಳನ್ನ ನಾನೇ ಮನೆಗೆ ಹುಡ್ಕೊಂಡು ಹೋಗ್ತೀನಿ. ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ಧೈರ್ಯವಾಗಿರು. ನೋಡು, ಇದು ಕೃಷ್ಣ ಮಾಡಿರೋ ಪುಣ್ಯ ಅಂದ್ಕೋ. ಬೇಡ ಅಂದು ಇವ್ರ ಮನಸ್ಸಿಗೆ ನೋವು ಮಾಡಬೇಡ. ಇನ್ನೊಂದು ಮಾತು, ಕೃಷ್ಣ ಈ ಮನೆಗೆ ಬರೋವರೆಗೂ ಅವನಿಗೆ ಧರ್ಮಾಧಿಕಾರಿ ಪಟ್ಟ ಕೊಡಬೇಕು ಅಂತ ತೀರ್ಮಾನ ಮಾಡಿರೋದು ಆಚೆ ಯಾರಿಗೂ ಗೊತ್ತಾಗೋದು ಬೇಡ. ಶಾರದಾ ಏನಾದರೂ ಸಮಸ್ಯೆ ಮಾಡ್ತಾಳೆ ಅಂತನಾ? ನೋಡು, ಶಾರದಾ ಇವ್ರು ಒಡ ಹುಟ್ಟಿದವಳು ಅನ್ನೋ ಒಂದೇ ಕಾರಣಕ್ಕೆ ನಾನು ಅವಳ ಮೇಲೆ ಪ್ರೀತಿ ಇಟ್ಟಿರೋದು. ಅವಳು ಏನಾದರೂ ಕೃಷ್ಣನ ತಂಟೆಗೆ ಬಂದರೆ ನಾನು ಇನ್ನೊಂದು ಮುಖನ ಅವಳು ನೋಡಬೇಕಾಗುತ್ತೆ. ನೀನು ಧೈರ್ಯವಾಗಿರು, ಏನೂ ಯೋಚನೆ ಮಾಡಬೇಡ.
ಮಗು ಎಲ್ಲಿ? ನನ್ಗೆ ಗೊತ್ತಿಲ್ಲ. ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀನಲ್ವಾ. ನಿಮ್ಮವರೇ ಮಗುನ್ ತಗೊಂಡೋದ್ರು. ಮತ್ತೆ ಸುಳ್ಳು ಹೇಳ್ಬೇಡ. ನಮ್ಮವರೇ ಹೇಳಿದ್ದಾರೆ, ಯಾರೋ ನಮ್ಮನ್ನ ಹೊಡೆದು ಮಗುನ್ ತಗೊಂಡೋದ್ರು ಅಂತ. ಎಲ್ಲಿ ಮಗು? ನಾನು ನಿಜ ಹೇಳ್ತಾ ಇದ್ದೀನಿ. ಗೌಡಿ ಮಗುಗೆ ಹಾಲು ತಗೊಂಡು ಹೋಗೋದನ್ನ ನಾನು ನೋಡಿದೆ. ಅವನಿಂದ ಹೋಗಿ ಮಗುನ್ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಿದಂತೂ ನಿಜ. ಆದ್ರೆ ಮುಂದೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಮಾತಿಗೆ ಯಾಕೆ ತಪ್ಪದೆ? ಹೇಳಿದ್ದೆ ತಾನೆ ಮಗುನ ಕೊಡ್ತೀನಿ ಅಂತ. ಆದ್ರೆ ಮಗು ಇಲ್ಲದೆ ನಾನು ಮನೆಗೆ ಹೋಗಾಗ ಇರ್ಲಿಲ್ಲ. ಅದು ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಅಂದ್ರೆ ಮಗುನ ಮನೆ ಕರ್ಕೊಂಡೋಗಿ ನನ್ನನ್ನ ಮನೆಯಿಂದ ದೂರ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಅಂತ ಆಯ್ತು. ಹೌದು ಹೌದು ಶಾಂತನವರೇ, ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಈಗ ಹೇಗಿದ್ರು ನಿಮ್ಮ ಹತ್ರ ಮಗು ಇಲ್ಲಲ್ಲ, ಮುಂದೆ ಹೇಗೆ ಬದುಕ್ತೀರಾ ಅನ್ನೋದನ್ನ ನಾನು ನೋಡ್ತೀನಿ. ವಿಶು ಮತ್ತು ಮಗು ನಿಮ್ಮ ಹತ್ರ ಇದ್ದಾರೆ ಅನ್ಕೊಂಡು ಬಹಳ ಆಟಗಳನ್ನ ಆಡಿದಿರಲ್ವಾ. ಈಗ ಮಗುನಿಲ್ಲ, ವಿಶುನಿಲ್ವಾ? ಏನ್ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಹೇಳಿ ಹೇಳಿ. ಇದು ನನ್ನ ಕೋಟೆ. ಮಗುನ ತಗೊಂಡೋಗಿರೋನು ಇಲ್ಲಿಂದ ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾನೆ. ಅವನನ್ನ ಹುಡುಕಿ ಹೊಡೆದು ಮಗುನ ಕರ್ಕೊಂಡ್ಬರೋದು ಅಷ್ಟು ಕಷ್ಟದ ಕೆಲಸ ಅಲ್ಲ ನನಗೆ. ಮಗು ನಿಮ್ಗೆ ಯಾವತ್ತೂ ಸಿಗಲ್ಲ. ದೇವರಾಗೆ ಬಂದು ಯಾರೋ ಕಾಪಾಡಿದ್ದಾರೆ. ಇನ್ ಮುಂದೆ ಮಗುನ ಇಟ್ಕೊಂಡು ನೀವು ಯಾವ ಆಟನೂ ಆಡೋದಕ್ಕೆ ಆಗಲ್ಲ ಅಷ್ಟೇ. ಎಲ್ಲ ಆಟಗಳನ್ನು ಗೆದ್ದಿರೋನ್ಗೆ ಒಂದ್ ಆಟದಲ್ಲಿ ಸೋಲಾದ್ರೆ ಏನು ಶೀಲ? ಇನ್ನೊಂದು ಆಟದಲ್ಲಿ ಸಿಕ್ಸರ್ ಬಾರಿಸ್ತಾನೆ. ನಾನು ಕೂಡ ಹಾಗೇನೆ. ಸೋತ್ ಹೋದೆ ಅನ್ಕೊಂಡು ಕೈ ಕಟ್ಕೊಂಡು ಕೂರೋ ಜಾಯಮಾನ ಅಲ್ಲ ನಂದು. ಹೊಸ ಬಲೆ ಹೆಣಿಯೋದ್ರಲ್ಲಿ ಸೂಪರ್ ಸ್ಟಾರ್ ಇದ್ದಾಗೆ. ಒಂದು ಹೊಸ ಗೇಮ್ನ ತೋರಿಸ್ತೀನಿ, ನನ್ನ ಜೊತೆ ಬರ್ತೀಯಾ? ನಾನು ಬರಲ್ಲ. ನಾನು ಮನೆಗೆ ಹೋಗ್ತೀನಿ. ನಿಮ್ಮೆಲ್ಲಾ ವಿಚಾರನು ಮನೇಲಿ ಹೇಳ್ತೀನಿ. ನಿನ್ನಿಂದ ಆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡು. ನಾನು ನಿಮ್ಗೆ ಹೇಳಿದೆ, ನೆನಪಿದ್ಯಾ? ಎಲ್ಲರೂ ಎಲ್ಲ ಸಲ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ. ಅದು ನಿಮ್ಮ ವಿಷಯದಲ್ಲಿ ನಿಜ ಆಗಿದೆ. ಇವತ್ತು ನೀವು ಸೋತಿದ್ದೀರಾ. ಆ್ಯಂಡ್ ನಿಮ್ಮ ಸೋಲು ನಿಮ್ಮ ಸಾವಿಗೆ ಸಮಾನ. ನೋಡ್ತಾ ಇರಿ. ಹಲೋ ಮೈ ಡಿಯರ್ ಶೀಲಂ, ನಿಮ್ಗೋಸ್ಕರ ಒಬ್ರು ಅತಿಥಿಗಳು ಕಾಯ್ತಾ ಇದ್ದಾರೆ. ಅವ್ರು ಯಾರು ಅಂತ ಗೊತ್ತಾದ್ರೆ ನೀವು ನಿಂತಿರೋ ಜಾಗದಲ್ಲೇ ಭೂಕಂಪ ಆಗ್ಬಿಡುತ್ತೆ. ಅವ್ರ ಹೆಸರು ಹೇಳ? ಅವ್ರ ಹೆಸರು ಏನು ಅಂದ್ರೆ ಮೈತ್ರಿ. ನಂಬೋದಕ್ಕೆ ಆಗ್ತಾ ಇಲ್ಲ ಅಲ್ವಾ? ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಾನು ಸುಳ್ಳು ಹೇಳ್ತಾ ಇದ್ದೀನ? ಹಾಗಾದ್ರೆ ನನ್ನ ಜೊತೆ ಬಾ. ನೀ ನನ್ನ ಹಿಂದೆ ಬಂದಿಲ್ಲ ಅಂದ್ರೆ ಅವರು ಸೀದಾ ದೇಸಾಯಿ ಮನೆಗೆ ಹೋಗ್ತಾರೆ. ನಿನ್ನಣೆ ಬರ, ನಾನು ಏನು ಮಾಡೋದಕ್ಕಾಗಲ್ಲ. ಶಾಂತನವ್ರೆ, ಎಲ್ಲಿ ಬನ್ನಿ ನೋಡು, ಎಲ್ಲಿ ಬನ್ನಿ ನೋಡು. ನಮ್ಮ ಮನೆಗೆ ಬಂದ್ವಿ. ಬಾ ನೋಡಿಲಿ, ನೋಡು, ಎಲ್ಲಿ ಬಂದ್ವಿ ನೋಡು, ನೋಡು 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 ನೋಡು. ನಮ್ಮ ಮನೆಗೆ ಬಂದ್ವಿ ನೋಡು, ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡು.
ನೋಡು ಎಲ್ಲಿಗೆ ಬಂದಿದ್ದೀವಿ. ಇದೇ ನಮ್ಮ ಮನೆ. ಚೆನ್ನಾಗಿದ್ಯಾ? ಬಾ ಒಳಗಡೆ ಹೋಗೋಣ. ಬಾಯಿಲಿ ಬಾಯಿಲಿ ಬಾಯಿಲಿ. ನಮ್ಮ ಮನೆ ತೋರಿಸ್ತೀನಿ. ಇದೇ ನಮ್ಮ ಮನೆ. ಚೆನ್ನಾಗಿದ್ಯಾ? ಬಾ 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 ಬಾ. ನಿದ್ದೆ ಬರ್ತಾ ಇದೆಯಾ? ಬಾಯಿಲಿ ನಿಂಗೇನೋ ಅಂತ ತೋರಿಸ್ತೀನಿ. ಇಲ್ಲಿ ನೋಡು, ಇಲ್ಲಿ ನೋಡು, ನೋಡು ನೋಡು. ಇದು ನಾನು, ಇದು ನನ್ನ ಹೆಂಡತಿ ರಾಧಿಕಾ. ನೋಡಿಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ನೋಡು. ನಿದ್ದೆ ಬರ್ತಾ ಇದೆಯಾ? ಹಾ, ನೋಡಿದ್ಯಾ? ರಾಧಿಕಾ, ಈ ಮಗು ನೋಡು ಎಷ್ಟು ಮುದ್ದಾಗಿದೆಯಲ್ಲ. ನಮಗೂ ಒಂದು ಗಂಡು ಮಗು ಆಗಿದ್ರೆ ಇಷ್ಟೇ ಮುದ್ದಾಗಿರುತ್ತಲ್ಲ. ಹ ಈ ಮಗುನ ಯಾರೋ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು, ನಾನೇ ಕಾಪಾಡ್ದೆ. ಏನ್ ಮಾಡ್ಬೇಕಂತ ದಿಕ್ ತೋಚ್ಲಿಲ್ಲ. ಈ ತರ ನಗ್ತಾ ಇದ್ರೆ ಎಲ್ಲಿ ಬಿಡ್ಲಿ ಹೇಳು. ಸೀದಾ ಮನೆ ಕರ್ಕೊಂಡು ಬಂದ್ಬಿಟ್ಟೆ. ವಿಶು, ಯಾವಾಗ ಬಂದೆ? ಯಾರ ಮಗು ಇದು? ಯಾರ್ದು ಅಂತ ನನಗೂ ಗೊತ್ತಿಲ್ಲ. ಯಾರೋ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು, ಕಾಪಾಡಿ ನಾನು ಕರ್ಕೊಂಡು ಬಂದೆ. ವಿಶುಭವ, ಮಗು ಎಷ್ಟು ಮುದ್ದಾಗಿದೆ, ಕೊಡಿ ಇಲ್ಲಿ. ಅಜ್ಜಿ, ಅಜ್ಜಿ ಸ್ವಲ್ಪ ಬೇಗ ಬನ್ನಿ, ಮನೆಗೆ ಯಾರು ಬಂದಿದ್ದಾರೆ ಅಂತ ನೋಡಿ. ಅಯ್ಯೋ, ಮಗು ಎಷ್ಟು ಮುದ್ದಾಗಿದೆ. ಯಾರ ಮಗು ಇದು? ವಿಶುಭವ ಕರ್ಕೊಂಡ್ ಬಂದ್ರು ಅಜ್ಜಿ. ಯಾರೋ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರಂತೆ, ಅವರಿಂದ ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಬಿಡಿ ವಿಶು. ಕೊಡು, ನಾನು ಮಗುನ ಎತ್ಕೋತೀನಿ. ಅಜ್ಜಿ ಸಮಾಧಾನ, ನಾನು ಕ್ಯೂನಲ್ಲಿ ಇದ್ದೀನಿ. ನಾನು ಮಗು ಎತ್ಕೊಂಡ್ಮೇಲೆ ನೀವು ಎತ್ಕೋಬೇಕು. ಯೋಚನೆ ಮಾಡಬೇಡಿ, ಹೇಗಿದ್ರು ಇದು ಕಿಡ್ನಾಪ್ ಆಗಿರೋ ಮಗು ತಾನೇ, ಇನ್ಮೇಲೆ ನಮ್ಮ ಮನೇಲೇ ಇರುತ್ತೆ. ಓ, ಅದಕ್ಕೆ ನಮ್ಮನೇಲಿ ಹಾಕಿರುತ್ತೆ. ಮಗು ಅಪ್ಪ ಅಮ್ಮನ ಹತ್ರ ಮುಟ್ಟಿಸ್ಬೇಕು. ನೋಡ್ ವಿಶು, ನೀನ್ ನನ್ನ ಕೆಟ್ಟೋಳು ಅನ್ಕೊಂಡ್ರು ಪರವಾಗಿಲ್ಲ. ಈ ಮಗು ನಮ್ಮ ಮನೆಯಿಂದ ಆಚೆ ಕಳ್ಸೋಕೆ ನಂಗೆ ಮನ್ಸಿಲ್ಲ. ನನ್ಗೂ ಅಷ್ಟೇ. ನೀವೇನ್ ಹೇಳ್ತೀರಾ ಅಜ್ಜಿ? ಏನ್ ಮಾತಂತ ಮಾತಾಡ್ತಿದ್ದೀರಾ? ಇದನ್ನ ನಡೆಯುವಂತ ಕೆಲ್ಸನ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು, ಗೊತ್ತಾಯ್ತಾ? ಕೊಡು ಇಲ್ಲಿ ಮಗುನ. ಅಲ್ಲೋ ಪುಟ್ಟನಿ, ಅಲ್ಲ ಚಿನ್ನ, ಅಲ್ಲ ನಿನ್ನ. ಈ ಮಗು ಮುಖ ನೋಡಿ ನನಗೂ ಹಾಗೆ ಅನ್ನಿಸ್ತಾ ಇದೆ ಇವಾಗ. ಅಚ್ಚಿ, ನೀವು ಉಲ್ಟಾ ಹೊಡೆದ್ರಾ? ಮಗುನ ಇಲ್ಲೇ ಬಿಟ್ಕೊಂಡ್ರೆ ಪೊಲೀಸರು ನಾನು ಕಿಡ್ನಾಪ್ ಮಾಡಿದ್ದೀನಿ ಅನ್ಕೊಂಡು ನನ್ನನ್ನು ಒಳಗೆ ಹಾಕಿ ಬೆಂಡೆತ್ತಿದ್ದಾರೆ ಅಷ್ಟೇ. ಮಗುನ ಪೊಲೀಸ್ ಸ್ಟೇಷನ್ಗೆ ತಲುಪಿಸ್ಬೇಕು. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಷ್ಟುವರೆಗೂ ನೀವೆಲ್ಲ ಏನು ಮುದ್ದು ಮಾಡ್ಕೋತೀರೋ ಮಾಡ್ಕೊಳ್ಳಿ. ಅಂದಾಗೆ ಹೇಳೋದೇ ಮರ್ತ್ಬಿಟ್ಟಿದ್ದೆ, ಶಾಸ್ತ್ರಿಗಳು ಬಂದಿದ್ದಾರೆ. ಮೇಲ್ ಮಾವನ ಜೊತೆ ಮಾತಾಡ್ತಾ ಕೂತಿದ್ದಾರೆ. ಹೌದಾ? ಮಾತಾಡ್ಸಿ. ಶಾಂತನವರೇ, ಪ್ಲೀಸ್ ಒಂದು ಸಹಾಯ ಮಾಡಿ. ಮಗುನ್ ಕೊಟ್ಬಿಡಿ ಪ್ಲೀಸ್. ಸರಿ ಬಿಡು, ನಾನು ನಿನ್ನ ನಂಬ್ತೀನಿ. ಆದರೆ ಇವತ್ತು ಕಾಣೆಯಾದ ಮಗು ನಾಳೆ ಮನೆಗೆ ಬರೋದಿಲ್ಲ ಅಂತ ಏನು ಗ್ಯಾರಂಟಿ?
ಒಂದು ವೇಳೆ ಆ ಮಗು ಮನೆಗೆ ಏನಾದರೂ ಬಂದುಬಿಟ್ರೆ ಆ ಮನೇಲಿ ನನಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಿದೆ ತಾನೆ? ಬಾ, ಅತಿಥಿಗಳು ನಿಮ್ಮ ಮನೆಗೆ ಹೋಗೋದನ್ನ ತಡಿಬೇಕು.